ಒಂದು ಪಟ್ಟಣ, ಹಲವು ಜಗತ್ತು. ಬಳಗಾನೂರಿನಲ್ಲಿ ಮರುಜೀವ ಪಡೆದ ಮಣ್ಣೆತ್ತಿನ ಅಮಾವಾಸ್ಯೆ ಸಂಪ್ರದಾಯ. ಒಂದು ಊರಿನ ಸಂಸ್ಕೃತಿ ಅದರ ದೇವಾಲಯಗಳಲ್ಲಿ ಮಾತ್ರವಲ್ಲ, ಜನರ ಬದುಕಿನಲ್ಲಿ, ಸಂಪ್ರದಾಯಗಳಲ್ಲಿ ಮತ್ತು ತಲೆಮಾರುಗಳಿಂದ ಉಳಿಸಿಕೊಂಡು ಬಂದ ಆಚರಣೆಗಳಲ್ಲಿ ಜೀವಂತವಾಗಿರುತ್ತದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣ ಮತ್ತೊಮ್ಮೆ ತನ್ನ ವಿಶಿಷ್ಟ ಸಾಂಸ್ಕೃತಿಕ ವೈಭವವನ್ನು ಅನಾವರಣಗೊಳಿಸಿದ್ದು, ಒಂದು ಪಟ್ಟಣ ಹಲವು ಜಗತ್ತು ಎಂಬ ಮಾತಿಗೆ ಜೀವಂತ ಸಾಕ್ಷಿಯಾಗಿದೆ. ಪಟ್ಟಣದ 5ನೇ ವಾರ್ಡಿನ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಭಕ್ತರು ಸುಮಾರು 4-5 ದಶಕಗಳಿಂದ ಆಚರಿಸಿಕೊಂಡು ಬಂದಿದ್ದ ಮಣ್ಣೆತ್ತಿನ ಅಮಾವಾಸ್ಯೆ ಸಂಪ್ರದಾಯವು ಕಳೆದ 7-8 ವರ್ಷಗಳಿಂದ ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು. ಈ ವರ್ಷ ಗ್ರಾಮಸ್ಥರು ಒಗ್ಗೂಡಿ ಆ ಪಾರಂಪರಿಕ ಆಚರಣೆಗೆ ಮರುಜೀವ ನೀಡಿರುವುದು ವಿಶೇಷವಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಅಂಗವಾಗಿ ಶಿಲ್ಪಿ ಶಂಕರಪ್ಪ ಕುಂಬಾರ್ ಅವರು ತಯಾರಿಸಿದ ಬೃಹದಾಕಾರದ ಮಣ್ಣೆತ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಅವರ ಮನೆಯಿಂದ ಎಂಪಿ ತಾತನವರ ಮಠದವರೆಗೆ ಮಣ್ಣೆತ್ತನ್ನು ಅಲಂಕೃತ ಜೋಡೆತ್ತಿನ ಬಂಡಿಯಲ್ಲಿ ಕೂರಿಸಿ ಮೆರವಣಿಗೆ ನಡೆಸಲಾಯಿತು. ಕಳಸ ಹೊತ್ತ ಸುಮಂಗಲೆಯರು, ಭಜನಾ ಮಂಡಳಿಯ ಭಕ್ತಿಗೀತೆಗಳು, ಜಯಘೋಷಗಳು ಹಾಗೂ ಭಕ್ತರ ಸಂಭ್ರಮದ ನಡುವೆ ಸಾಗಿದ ಈ ಮೆರವಣಿಗೆ 5ನೇ ವಾರ್ಡಿನ ಮೇಲೂ ಶಂಕರಲಿಂಗೇಶ್ವರ ದೇವಸ್ಥಾನದ ಮಾಳಿಗೆಯಲ್ಲಿ ಮಣ್ಣೆತ್ತನ್ನು ಪ್ರತಿಷ್ಠಾಪಿಸುವ ಮೂಲಕ ಸಂಪನ್ನಗೊಂಡಿತು. ಹಲವು ವರ್ಷಗಳ ನಂತರ ಪುನಃ ಆರಂಭವಾದ ಈ ಸಂಪ್ರದಾಯದಿಂದ ಭಕ್ತರ ಮುಖದಲ್ಲಿ ಸಂತೋಷ ಮತ್ತು ಹೆಮ್ಮೆಯ ಕಳೆ ಸ್ಪಷ್ಟವಾಗಿ ಕಾಣಿಸಿತು. ಇದೇ ವೇಳೆ ಪಟ್ಟಣದ 9 ಮತ್ತು 10ನೇ ವಾರ್ಡಿನ ಶ್ರೀ ತಾಯಮ್ಮ ದೇವಿ ದೇವಸ್ಥಾನದಲ್ಲಿ ಸಹ ಓಣಿಯ ಮಣ್ಣೆತ್ತುಗಳಿಗೆ ಪೂಜೆ ಸಲ್ಲಿಸಿ ಸಂಪ್ರದಾಯದಂತೆ ಮಣ್ಣೆತ್ತಿನ ಕರಿ ಬಿಡುವುದು ಹಾಗೂ ಕರಿ ಹರಿಸುವ ಆಚರಣೆಗಳನ್ನು ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಈ ಎಲ್ಲ ಆಚರಣೆಗಳು ಬಳಗಾನೂರಿನ ಸಾಂಸ್ಕೃತಿಕ ವೈವಿಧ್ಯ, ಜನಪದ ಸಂಪ್ರದಾಯ ಮತ್ತು ಸಮುದಾಯದ ಒಗ್ಗಟ್ಟನ್ನು ಮತ್ತೊಮ್ಮೆ ಬಿಂಬಿಸಿವೆ. ಆಧುನಿಕತೆಯ ನಡುವೆಯೂ ತಲೆಮಾರುಗಳಿಂದ ಬಂದಿರುವ ಆಚರಣೆಗಳನ್ನು ಉಳಿಸಿ ಬೆಳೆಸುವ ಗ್ರಾಮಸ್ಥರ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಓಣಿಯ ಹಿರಿಯರು, ಸುಮಂಗಲೆಯರು, ಮಕ್ಕಳು, ಯುವಕರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಸಂಪ್ರದಾಯದ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತಂದರು. ವರದಿ ಸುರೇಶ, ಬಳಗಾನೂರು. ಪೇಪರ್